Hello students, let me discuss a problem on input tax credit. Nakshatra Private Limited furnishes the following information on manufacturing goods. Compute the net GST payable by Nakshatra Private Limited. If you see, the name of the supplier is given but place is not given, so let us assume that the location of the supplier is Karnataka. Purchases from local market inclusive of GST at 5%, 1,47,000. So purchases from local market, it means that purchases forms part of transaction value, but it includes GST at 5%. So it is given there GST is included, so you have to exclude GST and exclude ಮಾಡಬೇಕು. ಹೇಗೆ ಅಂತ ಹೇಳಿದ್ರೆ 1,47,000 ಮೇಲೆ 5 divided by not 100, 5 divided by 105, so you'll get 7,000 as the GST amount. You deduct that, and to the outer column 1,40,000. Goods purchased from a unit of SEZ in Bangalore for rupees 1 lakh, net of taxes and duties at 12% GST. Goods purchased from a unit of SEZ in Bangalore. Now goods has been purchased from SEZ. So if you remember, if any goods are supplied to SEZ, EOU, FTZ, free trade zone, EHTP or STP, so such type of supplier are considered as exports, but the exports are deemed export ಅಂತ ಕರಿತೀವಿ. ಅದೇ ರೀತಿ if any goods are purchased from SEZ, special economic zone, export oriented unit, free trade zone, electronic technology hardware park or STP, ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್, ಅಲ್ಲಿಂದ ನಾವು ಈ ಏರಿಯಾಸಿಂದ ಪರ್ಚೇಸ್ ಮಾಡಿದ್ರೆ ಅದನ್ನ ಇಂಪೋರ್ಟ್ ಅಂತ ಕರಿತೀವಿ. ಈಗ ಅದು ಬ್ಯಾಂಗ್ಳೂರಲ್ಲೇ ಇದೆ SEZ, ನೀವು ಅಲ್ಲಿಂದ ಪರ್ಚೇಸ್ ಮಾಡ್ತಾ ಇದ್ದೀರಾ, ಯು ಶುಡ್ ನಾಟ್ ಕನ್ಸಿಡರ್ ಬ್ಯಾಂಗ್ಳೂರ್, ಬಟ್ ಯು ಹ್ಯಾವ್ ಟು ಕನ್ಸಿಡರ್ SEZ ಯಾವ ರೀತಿ ಇದು ಅಂತ ಹೇಳ್ಬಿಟ್ಟು. SEZ ಆಗಿರೋದ್ರಿಂದ ಈಗ ಪರ್ಚೇಸ್ ಮಾಡ್ತಾ ಇದೀವಿ, ಇಟ್ ಇಸ್ ಕನ್ಸಿಡರ್ಡ್ ಆಸ್ ಇಂಪೋರ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ, ಬಟ್ ಇಟ್ ಇಸ್ ಕಾಲ್ಡ್ ಆಸ್ ಡೀಮ್ಡ್ ಇಂಪೋರ್ಟ್. ಆ್ಯಕ್ಚುಲಿ ಇದು ಇಂಪೋರ್ಟ್ ಅಲ್ಲ, ಇಟ್ ಇಸ್ ಕಾಲ್ಡ್ ಆಸ್ ಡೀಮ್ಡ್ ಇಂಪೋರ್ಟ್. ಈಗ ಇಂಪೋರ್ಟ್ಸ್ ಮೇಲೆ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಚಾರ್ಜ್ ಮಾಡಬೇಕಾಗುತ್ತೆ. ಎಷ್ಟಂದರೆ 10%. ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಇಸ್ 10%. ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲಿ ನಾವು ವರ್ಕೌಟ್ ಮಾಡಿದ್ದೀವಿ. ಈಗ ಇಲ್ಲೇನು ಹೇಳಿರಂದರೆ ನೆಟ್ ಆಫ್ ಟ್ಯಾಕ್ಸಸ್ ಆ್ಯಂಡ್ ಡ್ಯೂಟೀಸ್, ಅಂದರೆ ಆ 1 lakh ರೂಪೀಸಲ್ಲಿ ನೋ ಟ್ಯಾಕ್ಸಸ್ ಆರ್ ಡ್ಯೂಟೀಸ್ ಹ್ಯಾವ್ ಬೀನ್ ಇನ್ಕ್ಲೂಡೆಡ್. ಯಾವುದೇ ಟ್ಯಾಕ್ಸಸ್ ಇಲ್ಲ, ಡ್ಯೂಟೀಸ್ ಇಲ್ಲ. ಸೊ ವಾಟ್ ಯು ಆರ್ ಸಪೋಸ್ ಟು ಡೂ ಇಸ್ ಯು ಹ್ಯಾವ್ ಟು ಆ್ಯಡ್ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ. ಸೊ 1 lakh ಮೇಲೆ 10% ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಆ್ಯಡ್ ಮಾಡಿ, ಸೊ 10,000 ಬರುತ್ತೆ. 1,10,000 to the outer column. Raw materials purchased from an unregistered dealer in Mysore for rupees 20,000. Rate of GST applicable to such material is 18%. Unregistered dealer ಇಂದ ಪರ್ಚೇಸ್ ಮಾಡ್ತಾ ಇದ್ದಾರೆ, ಸೊ ನೋ ಪ್ರಾಬ್ಲಮ್. raw materials purchased from unregistered dealer in Mysore ಇಂದ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ದಟ್ 20,000 forms part of transaction value. GST applicable is 18%. Whether the GST is included or not ಏನು ಹೇಳಿಲ್ಲ, ಸೊ ಯು ಕ್ಯಾನ್ ಅಸ್ಯೂಮ್ ಇಟ್ ಆಸ್ ಎಕ್ಸ್ಕ್ಲೂಡಿಂಗ್ GST ಅಂತ ಟ್ರೀಟ್ ಮಾಡ್ಬೋದು. ಮೆಟೀರಿಯಲ್ಸ್ ಪರ್ಚೇಸ್ ಫ್ರಮ್ SEZ in Mangalore including GST at 5%, 2,10,000. Okay, once again, materials purchased from SEZ in Mangalore ಅಂತ ಹೇಳ್ತಾ ಇದ್ದಾರೆ. ಸೊ ಮ್ಯಾಂಗ್ಳೂರ್ ಇಸ್ ನಾಟ್ ಇಂಪಾರ್ಟೆಂಟ್ ಹಿಯರ್, SEZ ಇಂದ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ SEZಗೆ ನೀವೇನೇ ಸಪ್ಲೈ ಮಾಡಿ, ಅಥವಾ 5 ಏರಿಯಾಸ್ ನಾನು ಹೇಳಿದೆ, ಅಲ್ಲಿಗೆ ಏನೇ ಸಪ್ಲೈ ಮಾಡಿದ್ರು ಡೀಮ್ಡ್ ಎಕ್ಸ್ಪೋರ್ಟ್ ಆಗುತ್ತೆ, ಅಲ್ಲಿಂದ ಏನೇ ಪರ್ಚೇಸ್ ಮಾಡಿದ್ರು ಡೀಮ್ಡ್ ಇಂಪೋರ್ಟ್ ಆಗುತ್ತೆ. ಸೊ ಈಗ ಆ ರೀತಿ SEZ ಇಂದ ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿನ ಚಾರ್ಜ್ ಮಾಡಬೇಕಾಗುತ್ತೆ, ಬಿಕಾಸ್ ಡೀಮ್ಡ್ ಇಂಪೋರ್ಟ್ ಆಗಿರೋದ್ರಿಂದ. ಇಲ್ಲಿ ಏನು ಹೇಳ್ಯಾರಂದರೆ ಇನ್ಕ್ಲೂಡಿಂಗ್ GST at 5%, ಬಟ್ ಇಂಪೋರ್ಟ್ಸಲ್ಲಿ BCD ಇನ್ಕ್ಲೂಡ್ ಆಗಿರಬೇಕಾಗುತ್ತೆ. ರಿಮೆಂಬರ್ ದಟ್. ಇಲ್ಲಿ ಏನು ಹೇಳಿಲ್ಲ ವೆದರ್ BCD ಈಸ್ ಇನ್ಕ್ಲೂಡೆಡ್ ಆರ್ ನಾಟ್, ಬೇಸಿಕ್ ಕಸ್ಟಮ್ ಡ್ಯೂಟಿ ಇನ್ಕ್ಲೂಡ್ ಆಗಿದೆಯೋ ಇಲ್ಲ ಅಂತ. ಸೊ ನಾವೇನು ಎಸ್ಯೂಮ್ ಮಾಡಬೇಕಂದ್ರೆ ಇಟ್ ಈಸ್ ಇನ್ಕ್ಲೂಡೆಡ್ ಅಂತ ಎಸ್ಯೂಮ್ ಮಾಡಬೇಕಾಗುತ್ತೆ. ಸೊ ಅಲ್ಲಿಗೆ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಇನ್ಕ್ಲೂಡ್ ಆಗಿ, ಇದು ನೆಟ್ ಆಫ್ ಟ್ಯಾಕ್ಸಸ್ ಆ್ಯಂಡ್ ಡ್ಯೂಟೀಸ್ ಅಂತ ಕೊಟ್ಟಾಗ ಯಾವುದೇ ಟ್ಯಾಕ್ಸಸ್ ಇನ್ಕ್ಲೂಡ್ ಆಗಿಲ್ಲ ಅಂತ ಟ್ರೀಟ್ ಮಾಡಬೇಕು. ಬಟ್ ಇಲ್ಲಿ ನೆಟ್ ಆಫ್ ಟ್ಯಾಕ್ಸಸ್ ಅಂತ ಏನು ಹೇಳಿಲ್ಲ, ಇನ್ಕ್ಲೂಡಿಂಗ್ GST ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಬೇಸಿಕ್ ಕಸ್ಟಮ್ ಡ್ಯೂಟಿ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿಲ್ಲ, ಯಾಕಂದರೆ ಇದು SEZ ಇಂದ ಪರ್ಚೇಸ್ ಮಾಡಿರೋದ್ರಿಂದ ಡೀಮ್ಡ್ ಇಂಪೋರ್ಟ್ ಆಗುತ್ತೆ, ಅದರ ಮೇಲೆ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಚಾರ್ಜ್ ಮಾಡಬೇಕು. ಸೊ ಇಲ್ಲಿ ಏನು ಹೇಳದೇ ಇರೋದ್ರಿಂದ ನಾವೇನು ಎಸ್ಯೂಮ್ ಮಾಡಬೇಕಾಗುತ್ತೆ ಅಂದರೆ BCD ಈಸ್ ಆಲ್ರೆಡಿ ಇನ್ಕ್ಲೂಡೆಡ್. ಈಗ GST ಇನ್ಕ್ಲೂಡ್ ಆಗಿದೆ, ಅದನ್ನ ಎಕ್ಸ್ಕ್ಲೂಡ್ ಮಾಡಿ. ಸೊ 2,10,000 ಮೇಲೆ 5 divided by 105. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. Materials purchased within the state from a registered dealer who opted for composition scheme under GST for rupees 3 lakh. Rate of GST to this product is 12%. Composition dealer ಇಂದ ಪರ್ಚೇಸ್ ಮಾಡ್ತಾ ಇದ್ದಾನೆ. ಒನ್ಸ್ ಅಗೇನ್ ಪರ್ಚೇಸಸ್ನೆಲ್ಲ ಒಂದೇ ಕಡೆ ತೋರಿಸ್ಬೇಕಾಗುತ್ತೆ, ಅಥವಾ ಹೇಗೆ ಅಂತ ಹೇಳಿದರೆ ಒಂದೇ ಸೆಟ್ಟಲ್ಲಿ ನಾವು ತೋರಿಸ್ಬೇಕಾಗುತ್ತೆ. ಸೊ ವ್ಯಾಲ್ಯೂ ಇಸ್ 3 lakh. ರೇಟ್ ಆಫ್ GST ಅಪ್ಲಿಕೇಬಲ್ ಇಸ್ 12% ಅಂತ ಹೇಳಿದರೆ, ಇನ್ಕ್ಲೂಡೆಡ್ ಏನು ಹೇಳಿಲ್ಲ. ಸೊ
ಎಕ್ಸ್ಕ್ಲೂಡಿಂಗ್ ಅಂತ ಕೊಟ್ಟರೆ ನೋ ಪ್ರಾಬ್ಲಮ್, ಇನ್ಕ್ಲೂಡಿಂಗ್ ಅಂತ ಕೊಟ್ಟರೆ ನಾವು ಜಿ ಎಸ್ ಟಿನ ಎಕ್ಸ್ಕ್ಲೂಡ್ ಮಾಡಬೇಕು. ಇಲ್ಲಿ ಏನು ಹೇಳಿಲ್ಲ, ಸೊ ವಿ ಹ್ಯಾವ್ ಟು ಅಸ್ಯೂಮ್ ದಟ್ ಇಟ್ ಇಸ್ ಎಕ್ಸ್ಕ್ಲೂಡೆಡ್. ಸೊ 3 lakh ತೋರಿಸಿದ್ರೆ ಆಯಿತು. ಮೆಟೀರಿಯಲ್ಸ್ ಪರ್ಚೇಸ್ ಫ್ರಮ್ ಜಪಾನ್ including BCD and excluding GST at 28% for rupees 1 lakh. Materials purchased from Japan. Japan in the purchase ಮಾಡ್ತಾ ಇರೋದು, so it becomes import. That transaction is import from Japan. So when any goods are imported to India, it should include BCD but exclude GST. So what is given here includes including BCD, so no problem, excluding GST. So as per the rule it is correct. So ಹಾಗಾಗಿ ಡೈರೆಕ್ಟ್ ಆಗಿ 1 lakh ತೋರಿಸಿದ್ರೆ ಆಯಿತು. ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ rupees 1 lakh, ಸೊ ಅದನ್ನ ನಾವು ತೋರಿಸ್ಬೇಕಾಗುತ್ತೆ 1 lakh rupees. ಪ್ರಾಫಿಟ್ ಟು ಮ್ಯಾನುಫ್ಯಾಕ್ಚರರ್ ಇಸ್ rupees 30,000. ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲಿ ಏನಾಗ್ತಾಯಿತ್ತು ಅಂತ ಹೇಳಿದ್ರೆ ಪ್ರಾಫಿಟ್ ಮಾರ್ಜಿನ್ನ ಒಂದು ಪರ್ಸೆಂಟೇಜಲ್ಲಿ ಕೊಡ್ತಾ ಇದ್ರು. ಹಿಯರ್ a lump sum amount of 30,000 is given. So simple, you add, consider the purchases, add the expenses, for the total you add the profit amount ಕೊಟ್ಟಿದ್ದಾರೆ ಅದನ್ನ ಆ್ಯಡ್ ಮಾಡಿ. ಡೀಟೇಲ್ಸ್ ಆಫ್ ಸೇಲ್ಸ್ at 18% GST. ಸೊ ಸೇಲ್ಸ್ ಡೀಟೇಲ್ಸ್ ಕೊಟ್ಟಿದ್ದಾರೆ, GST applicable is 18%. ಬಟ್ ಇಫ್ ಯು ಸಿ ಹಿಯರ್ ಸೇಲ್ಸ್ ಹ್ಯಾವ್ ಬೀನ್ ಟೇಕನ್ ಪ್ಲೇಸ್ ಇನ್ 4 types. ಯಾವ ರೀತಿ ಸೇಲ್ ಆಗಿದೆ ಅಂತ ಹೇಳಿದ್ರೆ 20% sold to a unit of EOU in Bangalore. ಬ್ಯಾಂಗ್ಳೂರಿನ EOUಗೆ 20% ಸೇಲ್ ಮಾಡಿದ್ದಾರೆ. ಫುಲ್ ಒಂದೇ ಕಡೆ ಸೇಲ್ ಮಾಡ್ತಾ ಇಲ್ಲ. ಸೊ ನೆಕ್ಸ್ಟ್ 30% sold to an unregistered dealer of New Delhi. ನ್ಯೂ ಡೆಲ್ಲಿಯ ಅನ್ರಿಜಿಸ್ಟರ್ಡ್ ಡೀಲರ್ಗೆ ಸೇಲ್ ಮಾಡ್ತಾ ಇದ್ದಾರೆ. 20% sold to registered dealer of Mangalore who opted for composition scheme under GST. ನೆಕ್ಸ್ಟ್ 20% ಯಾರಿಗೆ ಸೇಲ್ ಮಾಡ್ತಾ ಇದ್ದಾರೆ ಅಂದರೆ ಕಾಂಪೋಸಿಷನ್ ಸ್ಕೀಮ್ ಮ್ಯಾಂಗ್ಳೂರಲ್ಲಿರುವಂಥ ಕಾಂಪೋಸಿಷನ್ ಡೀಲರ್ಗೆ ಸೇಲ್ ಮಾಡ್ತಾ ಇದ್ದಾರೆ. ಬ್ಯಾಲೆನ್ಸ್ ಹ್ಯಾಸ್ ಸೋಲ್ಡ್ ಟು ಎ ರಿಜಿಸ್ಟರ್ಡ್ ಡೀಲರ್ ಇನ್ ಉಡುಪಿ. ಇನ್ನು ಉಳಿದಿದ್ದನ್ನ ಉಡುಪಿಗೆ ಸೇಲ್. ಈಗ ಸೇಲ್ ವ್ಯಾಲ್ಯೂ ಏನು ಅಂತ ಹೇಳ್ಬಿಟ್ಟು ಈಗ 20%, 30%, 20% ಆ ರೀತಿ ಕೊಟ್ಟಿದ್ದಾರೆ ಇಲ್ಲೆಲ್ಲದು. ಸೊ ಸೇಲ್ ವ್ಯಾಲ್ಯೂ ಯಾವುದಂದ್ರೆ ನಿಮ್ಮ ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ನೀವು ಸೇಲ್ ವ್ಯಾಲ್ಯೂ ಆಗಿರುತ್ತೆ. ಅಂದರೆ ಔಟ್ಪುಟ್ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಸೊ ಈಗ ಇಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಈ ಪ್ರಾಬ್ಲಮಲ್ಲಿ 10 lakh ಬಂತು ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಔಟ್ ಆಫ್ 10 lakh 20% sold to a unit of EOU in Bangalore. ಬ್ಯಾಂಗ್ಳೂರಿನ EOUಗೆ 20% ಸೇಲ್ ಮಾಡ್ತಾರೆ. 10 lakhನ 20% ಅಂದರೆ 2 lakh EOUಗೆ ಅಷ್ಟು ಸಪ್ಲೈ ಮಾಡಿದ್ದಾರೆ. 30% sold to unregistered dealer of New Delhi. ನ್ಯೂ ಡೆಲ್ಲಿಯ ಅನ್ರಿಜಿಸ್ಟರ್ಡ್ ಡೀಲರ್ಗೆ ಎಷ್ಟು ಸೇಲ್ ಮಾಡ್ಯಾರ ಅಂದರೆ 30%. 30% ಯಾವುದ್ರ ಮೇಲೆ ಅಂದರೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಲೆ. ಇಫ್ 10 lakh ಇಸ್ ದ ಟ್ರಾನ್ಸಾಕ್ಷನ್ ವ್ಯಾಲ್ಯೂ, 30% ಮೀನ್ಸ್ 3 lakh. 3 lakh ಅಷ್ಟು ಗೂಡ್ಸ್ನ ಇಟ್ ಹ್ಯಾಸ್ ಬೀನ್ ಸಪ್ಲೈಡ್ ಟು unregistered dealer of New Delhi. 20% sold to registered dealer of Mangalore. Mangalore ಡೀಲರ್ಗೆ ಎಷ್ಟು ಸಪ್ಲೈ ಮಾಡ್ತಾರೆ 20%. ಇಫ್ ದ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಇಸ್ 10 lakh, 10 lakh ಅಲ್ಲಿ 20% sold to Mangalore ಡೀಲರ್. ಬ್ಯಾಲೆನ್ಸ್ ಏನಾದ್ರು ಉಳಿದಿದ್ರೆ ಬ್ಯಾಲೆನ್ಸ್ ಎಷ್ಟು? ಈಗ 10 lakh ಅಲ್ಲಿ 20% EOUಗೆ ಅಂದರೆ 10 lakh ಅಲ್ಲಿ 2 lakh EOU, 30% ಅಂದರೆ 3 lakh ನ್ಯೂ ಡೆಲ್ಲಿ ಡೀಲರ್ಗೆ, ಇನ್ನು 20% ಯಾರಿಗೆ ಅಂದರೆ 2 lakh. 10 lakh ಮೇಲೆ 20% ಅಂದರೆ 2 lakh ಮ್ಯಾಂಗ್ಳೂರ್ಗೆ. ಇಲ್ಲಿ ಇವ್ರಿಗೆ ಎಷ್ಟು ಸಪ್ಲೈ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿದ್ರೆ ಬ್ಯಾಂಗ್ಳೂರ್ EOUಗೆ 2 lakh, ನ್ಯೂ ಡೆಲ್ಲಿ EOU ಅನ್ರಿಜಿಸ್ಟರ್ಡ್ ಡೀಲರ್ಗೆ 3 lakh, ನೆಕ್ಸ್ಟು ಮ್ಯಾಂಗ್ಳೂರ್ ಡೀಲರ್ಗೆ 2 lakh rupees. ಯಾಕಂದರೆ ನಿಮ್ಮ ಟ್ರಾನ್ಸಾಕ್ಷನ್ ವ್ಯಾಲ್ಯೂ 10 lakh ಅಂತ ತೊಗೊಂಡ್ರೆ ಆ ಪರ್ಸೆಂಟೇಜ್ ಡಿವೈಡ್ ಅಲ್ಲಿಗೆ ಔಟ್ ಆಫ್ 10 lakh rupees 7 lakh ವರ್ತ್ ಗೂಡ್ಸ್ ಹ್ಯಾವ್ ಬೀನ್ ಸೋಲ್ಡ್, ಬೇರೆಯವರಿಗೆ ಸೇಲ್. ಇನ್ನು ಬ್ಯಾಲೆನ್ಸ್ ಏನು ಉಳಿಯುತ್ತಲ್ಲ ನಿಮ್ಮ ಟ್ರಾನ್ಸಾಕ್ಷನ್ ವ್ಯಾಲ್ಯೂಲಿ ಬ್ಯಾಲೆನ್ಸ್ ಏನು ಉಳಿಯುತ್ತೆ, ಎಷ್ಟು ಬ್ಯಾಲೆನ್ಸ್ ಉಳಿಯುತ್ತೆ, ಸೊ ಅದನ್ನ ಉಡುಪಿ ಡೀಲರ್ಗೆ ಸೇಲ್ ಮಾಡ್ತಾರೆ. ಬ್ಯಾಲೆನ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಈಗ ಟೋಟಲ್ ಪರ್ಸೆಂಟೇಜ್ 100%, ಅದರಲ್ಲಿ 100ಅಲ್ಲಿ 20% EOUಗೆ ಹೋಯಿತು, 30% ಅನ್ರಿಜಿಸ್ಟರ್ಡ್ ಡೀಲರ್ ನ್ಯೂ ಡೆಲ್ಲಿಗೆ ಹೋಯಿತು, 20% ಮ್ಯಾಂಗ್ಳೂರ್ ಡೀಲರಿಗೆ ಹೋಯಿತು. ಸೊ ಟೋಟಲ್ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅಂದರೆ 20 + 30 50, 50 + 20 70. ಸೊ 70 - 100, 30% ರಿಮೈನಿಂಗ್ ಬ್ಯಾಲೆನ್ಸ್ ಯಾರಿಗೆ ಅಂದರೆ ಉಡುಪಿ ಡೀಲರ್ಗೆ. ಸೊ ಲೆಟ್ ಮೀ ಎಕ್ಸ್ಪ್ಲೇನ್ ದ ಸೊಲ್ಯೂಷನ್.